Hi, I'm Mr. Nagaraj Kurple, an advocate, agriculturist and an artist. ನಾನು ಒಬ್ಬ ರೈತ ಕುಟುಂಬದಿಂದ ಬಂದು ಕಲಾವಿದನಾಗಿ ಲಾಯರ್ ಆಗಿ ಕರ್ನಾಟಕದ ಅನೇಕ ಕೋರ್ಟ್ಗಳಲ್ಲಿ ಇನ್ಕ್ಲೂಡಿಂಗ್ ಹೈಕೋರ್ಟ್ಗಳಲ್ಲಿ ವಾದವನ್ನು ಮಾಡಿದಂಥ ಸೀನಿಯರ್ ಲಾಯರ್ ಮಿಸ್ಟರ್ ನಾಗರಾಜ್ ಕುಡುಪ್ಲಿ. ನೇಟಿವ್ ಪ್ಲೇಸ್ ಉಕ್ಕಡಗಾತ್ರಿ, ಹರಿಹರ ತಾಲೂಕ್. ನಾವು ಐ ಆಮ್ ಪರ್ಮನೆಂಟ್ಲಿ ರೆಸಿಡೆಂಟ್ ಆಟ್ ರೋಣವೆನ್ನೂರ್, ಗೌರಿಶಂಕರ್ ನಗರ್, ಹಾವೇರಿ ಡಿಸ್ಟಿಕ್, ಕರ್ನಾಟಕ. Today I want to talk about ಸೌಜನ್ಯ ಕೇಸ್, ಅನನ್ಯ ಭಟ್ ಕೇಸ್. ಅನನ್ಯ ಭಟ್ ಅವರು MBBS ಸ್ಟೂಡೆಂಟು. ಅಲ್ಲಿ ಧರ್ಮಸ್ಥಳದಲ್ಲಿ ಆ ಒಂದು MBBS ಸ್ಟೂಡೆಂಟು ನಾಪತ್ತೆ ಆಯಿತು. ನಾಪತ್ತೆ ಆದರೆ ಕಂಪ್ಲೇಂಟ್ ಇಲ್ಲ, ಎಂಥದ್ದು ಇಲ್ಲ, ಡೆಡ್ ಬಾಡಿ ಇಲ್ಲ, ಏನೂ ಇಲ್ಲ. ಈಗ ಒಬ್ಬನು ಕೋರ್ಟ್ನಲ್ಲಿ 164 ಸ್ಟೇಟ್ಮೆಂಟ್ CRPC ಕೆಳಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾನೆ. 164 ಸ್ಟೇಟ್ಮೆಂಟ್, ಇಟ್ ಇಸ್ ನಥಿಂಗ್ ಬಟ್ ದಿ ಕನ್ಫೆಷನ್ ಸ್ಟೇಟ್ಮೆಂಟ್ ಆಫ್ ಆನ್ ಅಕ್ಯೂಸ್ಡ್. He is an accused, approver. He admitted that he buried some of the dead bodies belongs to the crimes, assassination ಆದವು, ಹತ್ಯೆ ಆದವಂತ, ಅವು ಯಾವುದೇ ರೀತಿಯಿಂದ ಅನ್ಯಾಚುರಲ್ ಆಗಿ ಡೆತ್ ಆದಂಥ ಬಾಡಿಗಳನ್ನು ಹೂಳಿದ್ದೇನೆ ಅಂಥೇಳಿ 164 ಸ್ಟೇಟ್ಮೆಂಟ್ನಲ್ಲಿ ಅವನು ಹೇಳಿದ್ದಾನೆ ಅಂತ ಅವರ ಲಾಯರ್ಗಳನ್ನೇ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ. ಮತ್ತು ಈ ಒಂದು ಆಧಾರವನ್ನು ಇಟ್ಕೊಂಡು ಮುಂದೇನಾಗ್ಬೋದು, ನಾನು ಒಬ್ಬ ಲಾಯರ್ ಆಗಿ ಮುಂದೆ ಏನು ಹೋಮ್ ಡಿಪಾರ್ಟ್ಮೆಂಟ್ ಇದೆ, ಗೃಹಾಲಯ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇದೆ, ಇಂಟೆಲಿಜೆನ್ಸಿ ಏಜೆನ್ಸಿ ಆಫ್ ಸ್ಟೇಟ್ ಇಂಟೆಲಿಜೆನ್ಸಿ, they should take the investigating agency belongs to the state, CID, COD or police department or SIT. ಅದರಲ್ರಿ ಚಂದನ್ ಅಂತ ಇನ್ಸ್ಪೆಕ್ಟರ್ಗಳು, ಚಂದನ್ ಅಂತ ಒಬ್ಬ ಕಮಿಷನರ್ಗಳು ಅದರಲ್ಲ, ಪೊಲೀಸ್ ಕಮಿಷನರು, ಇಂಥವ್ರನ್ನೆಲ್ಲ ಹಚ್ಚ್ರಿ. ಇವರೆಲ್ಲ ಸೇರಿ ದರ್ಶನನ್ನಾದರೆ ವಿತಿನ್ ಹಾಫ್ ಆನ್ ಅವರ್ ಅರೆಸ್ಟ್ ಮಾಡ್ಕೊಂಡು ತೊಗೊಂಬಂದು ಅರೆಸ್ಟ್ ಮಾಡಿ ಒಳ ಹಾಕಿದರು. ಸಂಜನಾ ಗರ್ಲಾನಿ ಅಂತವ್ರನ್ನ ಅರೆಸ್ಟ್ ಮಾಡಿದರು. ರಾಗಿಣಿ ಒಬ್ಬ ವುಮೆನ್ ಗಾಂಜಾ ಕೇಸ್ನಲ್ಲಿ ತಂದು ಹಾಕಿದರು. ಹಾಗಾದರೆ ಈ ಹಲವಾರು ಹತ್ಯೆಗಳಾಗಿದ್ದರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡಿ ಎವಿಡೆನ್ಸ್ ಇಟ್ಕೊಂಡು ಅರೆಸ್ಟ್ ಮಾಡಲಿಕ್ಕೆ ಇವರಿಗೆ ಯಾವುದೇ ಕಾನೂನಿನ ತಾಕತ್ತು ಬಲ ಇಲ್ವಾ? ಕಾನೂನಿನ ಬಲ ಇದ್ರೂ ಕೂಡ, ಸಂವಿಧಾನದ ಬಲ ಇದ್ರೂ ಕೂಡ ಅದನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಇವರಲ್ಲಿ ತಾಕತ್ತಿಲ್ವಾ? ಇದು ಸಾರ್ವಜನಿಕರ ಪ್ರಶ್ನೆ ಆಗ್ತದೆ. ಒಂದು ಜೀವವನ್ನು ಹತ್ಯೆ ಮಾಡಲಿಕ್ಕೆ ಎಂಥವರಿಗೂ ಇಲ್ಲ ಅಧಿಕಾರ. ಯಾವ ನ್ಯಾಯಾಂಗಕ್ಕೂ ಹತ್ಯೆ ಮಾಡುವಂಥ ಅಧಿಕಾರ ಇಲ್ಲ, ಯಾವ ಅಡ್ಮಿನಿಸ್ಟ್ರೇಟಿವ್ ಬಾಡಿಗೂ ಇಲ್ಲ, ಯಾವ ಲೆಜಿಸ್ಲೇಷನ್ಗೂ ಇಲ್ಲ, ಪ್ರಧಾನಮಂತ್ರಿಗೂ ಇಲ್ಲ ಹತ್ಯೆ ಮಾಡೋದು. ಅನ್ಲೆಸ್ ದಿ ಲಾ ಗಿವನ್ ಸಮ್ ಅಪಾರ್ಚುನಿಟೀಸ್. ಎನ್ಕೌಂಟರು, ಟೆರರಿಸ್ಟ್ಗಳನ್ನ ಎನ್ಕೌಂಟರ್ ಮಾಡೋದು, ಏನು ಅಪರಾಧಿಗಳನ್ನು ಗಲ್ಲು ಶಿಕ್ಷೆಗೆ ವಹಿಸುವಂಥ ಅಧಿಕಾರ ವ್ಯಾಪ್ತಿ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗಳಿಗೆ ಇದೆ. ಗಲ್ಲು ಶಿಕ್ಷೆಯನ್ನು ಕೊಡುವಂಥ ಒಂದು ಅಧಿಕಾರ ವ್ಯಾಪ್ತಿ ಮಾನ್ಯ ಜಿಲ್ಲಾಧಿಕಾರಿಗೆ, ಜಿಲ್ಲಾ ನ್ಯಾಯಾಲಯದಿಂದ ಹಿಡಿದು ಹೈಕೋರ್ಟ್ನಿಂದ ಹಿಡಿದು ಏನು ಗೌರವಾನ್ವಿತ ಸುಪ್ರೀಂ ಕೋರ್ಟ್ವರೆಗೂ ಅಧಿಕಾರ ವ್ಯಾಪ್ತಿ ಇದೆ. ಏನು ಜಿಲ್ಲಾ ನ್ಯಾಯಾಧೀಶರು ಸತ್ರ ನ್ಯಾಯಾಧೀಶರಿಗಿಂತ ಅಂದರೆ ಡಿಸ್ಟಿಕ್ ಆ್ಯಂಡ್ ಸೆಷನ್ಸ್ ಜಡ್ಜ್ ಅವರನ್ನು ಹೊರತುಪಡಿಸಿದ JMFC ಆರ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ಸು, ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ಜೂರಿಡಿಕ್ಷನ್ ಟು ಇಂಪೋಸ್ ದಿ ಪ್ಯೂರ್ಲಿ ಟ್ರೈಬಲ್ ಬೈ ದಿ ಸೆಷನ್ಸ್ of sessions cases. Those who are exclusively tribal by the Honorable Sessions Court, the judicial magistrate first class courts have no jurisdiction to impose the death punishment. But anyhow, the JMFC court having the jurisdiction to impose the up to highest level is life imprisonment. ಈಗ 409, 408 ಮತ್ತು 426 IPC ಕೆಳಗೆ 426 ಗ್ರೀವಿಯಸ್ ಹರ್ಟ್, 326A ಇಂಥದ್ರಲ್ಲಿ ಲೈಫ್ ಇಂಪ್ರಿಸನ್ಮೆಂಟನ್ನು ಕೊಡಲಿಕ್ಕೆ ಅಧಿಕಾರ ವ್ಯಾಪ್ತಿ ಇದೆ. 323 ಸಿಂಪಲ್ ಇಂಪ್ರಿಸನ್ಮೆಂಟ್ ಆ್ಯಂಡ್ 324 the injury sustained deadly using of deadly weapons
and 325 heavily injury, serious injury, 326 is grievous hurt. In such a cases, the JMFC court having the jurisdiction to impose the life imprisonment if the offence proved under section 326 of IPC. This is World Act, I am saying that. So, ಇಲ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇನ್ಕ್ಲೂಡಿಂಗ್ ದಿ ಹೋಮ್ ಮಿನಿಸ್ಟರ್ ಆ್ಯಂಡ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ shall take appropriate action against the person who are committed an offenses. ಇನ್ವಾಲ್ವ್ಡ್ ಆಗಿರೋರು, ಕೀಬೋರ್ಡ್ ಯಾರಿದ್ದಾರೆ, ಅಲ್ಲಿ ಇದನ್ನು ಮುಚ್ಚಿ ಹಾಕಿರೋರು ಯಾರು, ಅಬೇಟರ್ಸ್ ಯಾರು, ಅಲ್ಲಿ ಆ ಧರ್ಮಸ್ಥಳದ ಆಜುಬಾಜುನಲ್ಲಿ ನಡೆದಂಥ ಹತ್ಯೆಗಳು, ನೂರಾರು ಹತ್ಯೆಗಳ ಬುರುಡೆಗಳನ್ನು ನಾನು ಮಾಡಿದ್ದೀನಿ ಅಂಥೇಳಿ ನಾನು ಆ ಬುರುಡೆಗಳನ್ನು ಹೂತಿದ್ದೀನಿ, ಇಂಥವ್ರು ಇನ್ವೆಸ್ಟಿಗೇಷನ್ ಮೇಲೆ ಮಾಡಿದ್ದೀನಿ ಅಂತೇಳಿ ಆ ಒಂದು ಮನುಷ್ಯ ಅಡ್ಮಿಷನ್ ಅಪ್ರೂವಲ್ ಆಗಿ 164 ಸ್ಟೇಟ್ಮೆಂಟ್ನಲ್ಲಿ ಕನ್ಫೆಷನ್ ಏನು ಕೊಟ್ಟಿದ್ದಾರೆ ಆ ಆನರಬಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಆ ಒಂದು ಸ್ಟೇಟ್ಮೆಂಟಿನ ಆಧಾರದ ಮೇಲೆ ಪೊಲೀಸ್, ಜುರಿಡಿಕ್ಷನಲ್ ಪೊಲೀಸ್ ಆರ್ ದಿ ಸ್ಟೇಟ್ ಪೊಲೀಸ್ ಆರ್ CID ಇನ್ಕ್ಲೂಡಿಂಗ್ ದಿ CBI, ಏನು ಸೆಂಟ್ರಲ್ ಗೌರ್ಮೆಂಟಿನ ಮಕ್ಕಂಡದಾರ, CBI ಏನೇನು ಯಾರ ಮೇಲಾರ ಬಿಡಾಕ, ಅಥವಾ ED ಯಾರ ಮೇಲಾರ ಬಿಡಾಕ, ಅಥವಾ IT ಯಾರ ಮೇಲಾರ ಬಿಡಾಕ, ಇದಕ್ಕೆ ಅದಾರ ಏನು ಸೆಂಟ್ರಲ್ ಗೌರ್ಮೆಂಟ್? ಅಫೆನ್ಸ್ ಎಲ್ಲಿ ನಡೆದಿದೆ? ಭಾರತದ ವ್ಯಾಪ್ತಿಯಲ್ಲಿ ಸಂವಿಧಾನದ ಕೆಳಗೆ ಎಲ್ಲಿ ಯಾರ ವಿರುದ್ಧ ಯಾರು ಹತ್ಯೆ ಮಾಡಿದ್ದಾರೆ ಅಂಥವ್ರು ಯಾರೇ ಇರಲಿ, ಎಂಥ ಉನ್ನತ ಸ್ಥಾನದಲ್ಲಾದರೂ ಇರಲಿ, ಅಯ್ಯೋ ಮುರುಘಾಮಠ ಸ್ವಾಮಿಯರು ಇಂಥವ್ರನ್ನೆಲ್ಲ ಅರೆಸ್ಟ್ ಮಾಡಕ್ಕೆ ಬರ್ತದೆ? ಮುರುಘಾಮಠ ಸ್ವಾಮಿಯರು ಇಂಥವ್ರನ್ನೆಲ್ಲ ಅರೆಸ್ಟ್ ಮಾಡಕ್ಕೆ ಬರ್ತದೆ? ದರ್ಶನ್ ನಂತರನ ಅರೆಸ್ಟ್ ಮಾಡಕ್ಕೆ ಬರ್ತದೆ? DK ಶಿವಕುಮಾರ್ ನಂತರನ ಅರೆಸ್ಟ್ ಮಾಡಕ್ಕೆ ಬರ್ತದೆ? ಈ ನೂರಾರು ಹತ್ಯೆ ಮಾಡಿದವರಂತ ಅರೆಸ್ಟ್ ಮಾಡತಕ್ಕಂಥ ದಮ್ಮು, ತಾಕತ್ತು ಸ್ಟೇಟ್ ಇಂಟೆಲಿಜೆನ್ಸಿ, ಸ್ಟೇಟ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗೆ ಇಲ್ವಾ? ಅಥವಾ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಗೆ ಇಲ್ವಾ? ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಏನು ಹೋಮ್ ಡಿಪಾರ್ಟ್ಮೆಂಟ್ ಅದರಲ್ಲ, ನಿಮಗೆ ತಾಕತ್ತಿಲ್ವಾ? ಆ ಪಾಪ ಅನನ್ಯ ಭಟ್ ತಾಯಿ ಕಣ್ಣೀರಿಡುತ್ತದೆ, ನನ್ನ ಮಗಳ MBBS ಆಗಿ ನಾನಿವತ್ತು ಆರಾಮಾಗಿರ್ತಿದ್ದೆ, ನನ್ನ ಮಗಳು ನನಗೆ ದುಡಿದು ಹಾಕ್ತದ್ಲು, ನನಗೆ ಇವತ್ತು ಇಂಥ ಅವಸ್ಥೆ, ಕೂಲಿ ಮಾಡ್ಕೊಂತಿನ್ನ ಅವಸ್ಥೆ ಬಂದಿದೆ ಅಂತ. ಅಂಥವ್ರ ಕಣ್ಣೀರಿನ ಗೋಳು ಆ ರಕ್ತಮಯವಾದಂಥ ಆ ಮಗುವಿನ ಏನು ರೇಪ್ ಮಾಡಿ ಮರ್ಡರ್ ಮಾಡಿದ್ರು, ಏನು ಮಾಡಿದ್ರು ಅಂಥ ರಕ್ತ ಪಿಪಾಸಿಗಳನ್ನು ಹಿಡಿದು ಅರೆಸ್ಟ್ ಮಾಡಿ ಒಗೆಯುವಂಥ ಕೆಲಸ ಸ್ಟೇಟ್ ಗೌರ್ಮೆಂಟ್. ಇಟ್ ಈಸ್ ಗ್ಯಾರಂಟೀಸ್ ದಿ ಕಾನ್ಸ್ಟಿಟ್ಯೂಷನ್ ಹ್ಯಾಸ್ ಗಿವನ್ ದಿ ಪವರ್ to safeguard every person life. It is guaranteed by the state government and the central government. What is the answer from the state government and the central government? That too in the home ministry. ಏನು ಗೆಣಿಸ್ಕಣಿತ ಕರಿತಾ ಇದೀರಿ ನೀವು? ಜನಸಾಮಾನ್ಯ ಪ್ರಜೆಗಳು ಇಲ್ಲಿ ಪ್ರಭುಗಳು. ಪ್ರಜೆಗಳು ಕೇಳ್ತಾ ಇದಾರೆ ನಿಮ್ಮನ್ನ, ತಾಕತ್ತನ್ನು ಇಲ್ಲಿ ತೋರಿಸಿ. ಆ ಸಂಗೀತ ಗರ್ಲಾನಿ ಒಳಗೆ ಹಾಕೋದು, ಆ ರಾಗಿಣಿನ ಒಳಗೆ ಹಾಕಿದ್ದು, DK ಶಿವಕುಮಾರ್ ಹಾಕಿದ್ದು, ದರ್ಶನ್ ಹಾಕಿದ್ದು, ಈ ಮೀಡಿಯಾದವರು ಅದರಲ್ಲಿ ಇವು ಒಂದು ಥರ ಬೀದಿ ನಾಯಿಗಳಿದ್ದಂಗೆ ಇವು. ಈ ಬೀದಿ ನಾಯಿಗಳು ಬೊಗಳ್ತಾವು. ಎಸ್ಪೆಷಲಿ ಪಬ್ಲಿಕ್ ರಂಗಣ್ಣ, ಅವನು ಯಾರ ಜಯಪ್ರಕಾಶ್ ಶೆಟ್ಟಿ, ಆಮೇಲೆ ಇದು ಸುವರ್ಣ ಬಕೆಟು, ಇವು ಏನು ಒದರ್ತಾವು. ಇಲ್ಲಿ ಆಗಿರೋ ಅನ್ಯಾಯವನ್ನು ಒದರ್ರಿ. ನಿಮಗೆ ನೀವು ನಿಜವಾದ ಭಾರತ ದೇಶದ ಭಕ್ತಿ ಇದ್ರೆ ಇಲ್ಲಿ ಆಗಿರೋ ಅನ್ಯಾಯವನ್ನು ಒದರ್ರಿ. 164 ಸ್ಟೇಟ್ಮೆಂಟ್ ಅವ್ನು ಕೊಟ್ಟಿದ್ನಲ್ಲ, ಅದಕ್ಕೆ ಕ್ಯಾಮ್ರಾ ಹಿಡೀರಿ. ಏನೋ ಒಂದು ಬ್ರಿಡ್ಜ್ ಬಿದ್ದರೂ ಇಲ್ಲ, ರಸ್ತೆಗಳ ಗಟರ ಆದರೂ ಇಲ್ಲ, ಏನು ಮಾಡಿದರೂ ಇಲ್ಲ. ಒಬ್ಬ ಸಿದ್ದರಾಮಯ್ಯ CM ಆಗಿರೋದು ಇವ್ರಿಗೆ ಏನೂ ಇಷ್ಟ ಇಲ್ಲ. ಯಾವಾಗ ಬೀಳ್ತದೆ ಯಾವಾಗ ಬರೀ ಸರ್ಕಾರ ಬೀಳ್ಸೋದ್ರಾಗ ಅದರ ಹೊರತು ಅಭಿವೃದ್ಧಿ ಬಗ್ಗೆ ಒಬ್ಬನೂ ಮಾತಾಡೋದಿಲ್ಲ, ಅವನೂ ಮಾತಾಡೋದಿಲ್ಲ. ಅವನು ಯಾವನ OT ರವಿನ ಯಾವನ ಹೇಳಿದ, ಅವನು ಯಾರ ದೇವ್ರಂತ. ಯಾರಪ್ಪ ದೇವ್ರವನು? ಏನು ಬ್ರಹ್ಮನ ಸೃಷ್ಟಿ ಮಾಡಿ ಹಾಕಿದಾನ ಅಲ್ಲಿಗೆ? ಎಲ್ಲರೂ ನರಮಾನವರೇ. ಎಲ್ಲರೂ ಜ್ವರ ಬಂದ್ರೆ ಪ್ಯಾರಾಸ್ಟಮಲ್ ಟ್ರೀಟ್ಮೆಂಟ್ ಡಾಕ್ಟರ್ ತಗೊಳ್ಳೇಬೇಕು. ಎಂತೆಂಥ ಭವಿಷ್ಯ ಹೇಳೋ ಸ್ವಾಮಿಗಳು ದಿನಾಲು ಡಾಕ್ಟರ್ ನಿಟ್ಕೊಂಡು ಗುಳಿಗೆ ನುಂಗ್ತಾ ಇರ್ತಾರೆ. ಅವ್ರ ಕತಿ, ಅಲ್ಲಿ ದುರಂತ ಕತಿ, ಅಲ್ಲಿ ಉಕ್ಕಿನ ಹಕ್ಕಿ ಇದಾಕತಿ. ದೇಶದ ದೊರೆಗೆ ಕಾರ್ಮೋಡ ಕವಿತದೆ, ರಾಜ್ಯದ ದೊರೆಗೆ ಕಾರ್ಮೋಡ ಕವಿತದೆ. ಏನು ಕಾರ್ಮೋಡ ಕವಿತದೆ? ಕಾರ್ಮೋಡಕ್ಕೆ ಹೋದ್ರೆ ಮಳೆ ಬರ್ತೈತಿ. ಸುಳ್ಳೆ ಹೇಳೋದು. 2006 ಈ ದೇಶದ ಉನ್ನತ ಮಹಿಳೆ ಸಾಯ್ತಾಳೆ ಅಂತ ಹೇಳಿದ್ರು. ಉನ್ನತ ಮಹಿಳೆ ಅಂದ್ರೆ ಆಗಿನ ಕಾಲಕ್ಕೆ ಯಾರು ಸೋನಿಯಾ ಗಾಂಧಿ, ಹಿ ವಾಸ್ ದಿ ಹೈಯೆಸ್ಟ್ ಲೇಡಿ ಇನ್ ದಿ ಇಂಡಿಯಾ. ಈ ದೇಶದಲ್ಲಿ ಉನ್ನತ ಮಹಿಳೆ ಸಾಯ್ತಾರೆ ಅಂತ ಹೇಳಿದ್ರು. ಅದು ಯಾರಾಗ ಸ್ವಾಮಿಯರು ಭವಿಷ್ಯನ ಯಾರು ಸಾಯಲಿಲ್ಲ.
ಇಲ್ಲ. ಯಾ ಜ್ಯೋತಿಷಿಗಳು ಎಲ್ಲ ಸ್ವಾಮಿಗಳು ಎಲ್ಲರೂ ಯಾರ ಮೈಯಾಗ ದೇವ್ರು ಬರೋದಲ್ಲ, ಏನೇನು ಬರೋದಲ್ಲ. ಇವ್ರ ಮೈಯ ದೆವ್ವನೂ ಬರೋದಲ್ಲ, ದೇವರು ಬರೋದಲ್ಲ, ಏನೂ ಬರೋದಲ್ಲ. ಯಾವ ನರ ಮನುಷ್ಯನು ಸಹಿತ ಯಾವ ದೇವಮಾನವನು ಅಲ್ಲ ಅವರು. ಯಾವನೊಬ್ಬನು ಹೇಳಿದ OT ರವಿ ಇವತ್ತು ದೇವ್ರಂತ ನಂಬಿದೆವು ನಾವು, ಅವ್ರು ದೇವ್ರವರು. ಯಾರ ದೇವರು? ಎಲ್ಲಿದಾವ ಹೆಣ? ಯಾರು ಎಲ್ಲೈತಿ ಹೆಣ? ಸೌಜನ್ಯಂದ ಹೆಣ ಐತ? ಸೌಜನ್ಯ ಅದಲ್ಲ ಜೀವಂತ? ಕೇಳ್ತಿಯಲ್ಲೋ OT ರವಿ, ನೀನ ಆಕ್ಸಿಡೆಂಟ್ ಮಾಡಿ ಆಡು ಸಾಯಿಸ್ತಿಯಲ್ಲ, ಎಲ್ಲಿದಾವ ಹೆಣ? ಅವ ನಾಚಿಕಾಗಲ್ವ ನಿನಗೆ? ದೇವ್ರಂತೀವಿ ಅವನಿಗೆ. ನಿನ್ನ ಮನೆಯ ಹುಟ್ಟಿದ ತಂದೆ ತಾಯಿ ದೇವರು ಅನ್ನೋ, ನಿನ್ನ ಹುಟ್ಟಿಸಿದಾರಲ್ಲ ತಂದೆ ತಾಯಿ, ನಿಮ್ಮ ತಂದೆ ತಾಯಿ ಅವ್ರಿಗೆ ದೇವರು ಅನ್ನೋ. ನಾನು ಅದಾರ ನೋಡಿಲ್ಲ, ನನ್ನ ಹುಟ್ಟಿಸಿದ ತಂದೆ ತಾಯಿ ಇಲ್ಲದಾರ, ಇವ್ರನ್ನ ನಾನು ದೇವರು ಅಂತಾನೆ. ಗೊತ್ತಾತ? ಇವ್ರು ಅದಾರಲ್ಲ, ಇವರು ನನ್ನ ಹುಟ್ಟಿಸಿದ ನನ್ನ ತಂದೆ ತಾಯಿಗಳು. ಮೇಲೆ ಸಮಾನತೆ ಹರಿಕಾರ ಬಸವಣ್ಣವ್ರನ್ನ ಇಟ್ಕೊಂಡದೇನಿ ನೋಡಿ. ಏನ್ರಿ ಮಾತಾಡ್ತಾರ ಅಂದ್ರೆ ಏನು ಮಾನ ಮರ್ಯಾದೆ ಬೇಡವಾ? ಹೆಣ್ಮಕ್ಳ ರಕ್ಷಣೆ ಬೇಡವಾ ಈ ದೇಶದಾಗೆ, ಈ ರಾಜ್ಯದಾಗೆ? ಒಬ್ರು ಕೇಳರಿಲ್ವಾ? ಏನು ಗಲ್ಲಿಗೆ ಹಾಕ್ತೀರಾ? ಏನು ಮರ್ಡರ್ ಮಾಡ್ತೀರಾ? ಏನು ನಿಮಗೆ ಸಹ್ಯ ತಾಕತ್ತಿರೋದು? ಈ ದೇಶದಲ್ಲಿ ಯಾರು ಪ್ರಜೆಗಳಿಗೆ ಧ್ವನಿ ಇಲ್ಲೇ ಅಲ್ವಾ? ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಯಾರು ಗಂಡಸರು ಇಲ್ಲೇ ಅಲ್ವಾ? ಕಾನೂನು ಸತ್ತೋಗಿದೆಯಾ? ಸಂವಿಧಾನ ಸತ್ತೋಗಿದೆಯಾ? ಸರ್ಕಾರ ಸತ್ತೋಗಿದಾವ? ಏನು ಹೊಗಳೇ ಬಿಡ್ತಿರಲ್ಲ ಸೆಂಟ್ರಲ್ ಗೌರ್ಮೆಂಟು, ರಾಜ್ಯ. ಮನೆಗೆ ಹೋಗ್ರಿ, ಕೊಡ್ರಿ ಅಧಿಕಾರ. ಚಂದನ್ ಅಂತ ಇನ್ಸ್ಪೆಕ್ಟರ್ ಅದಾರಲ್ಲ ಈಗ, ಅಂತಾರು ಕೊಡ್ರಿ. ಒಂದು 10-15-20 ಮಂದಿ ಟೀಮ್ ಮಾಡಿ SIT ಮಾಡಿ ಕಡ್ರಿ. ಯಾಕೆ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ? ಏನು ಇವ್ರನ್ನೇನು ಮುತ್ತಿಗೆ ಹಾಕಿಬಿಡ್ತಾರ? ಕಾನೂನಿಲ್ವಾ? ಅದು ಸರ್ಕಾರ ಬೀಳಿ ಮತ್ತೊಂದು ಬೀಳಿ, ಮನುಷ್ಯನಿಗೆ ಒಂದು ಗಟ್ಟಿಯಾದಂಥ ಒಂದು ಇದು ಬೇಕು. ಹೋಗಿ ಮಂತ್ರಿಗಳೇ ಹೋಗಿ ಕಾಲಿಗೆ ಬೀಳೋದಲ್ಲ, ಅದರ ಅವಶ್ಯಕತೆ ಇಲ್ಲ. ಜನರ ಪ್ರತಿನಿಧಿಯಾಗಿ ಚೀಫ್ ಮಿನಿಸ್ಟ್ರು ಹೋಗಿ ಅಲ್ಲಿ ನಮ್ಮ ಸಿದ್ದರಾಮಯ್ಯನವರು ಅಂಥವ್ರಿಗೆಲ್ಲ ದೇವದೂತ ಅಂತೇಳಿ ಹೋಗಿ ಕಾಲಿ ಬೀಳೋಂಥ ವ್ಯಕ್ತಿ ಅಲ್ಲ. ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಈ ವಿಚಾರವಾಗಿ 20 ತಲೆಬುರುಡಿಗಳು, 20-30 ತಲೆಬುರುಡಿಗಳು, 100 ತಲೆಬುರುಡಿಗಳನ್ನು ಹೋಗದಿದ್ದೇನೆ ಅಂತೇಳಿ ಒಂದು ತಲೆಬುರುಡೆ ತಂದು 164 ಸ್ಟೇಟ್ಮೆಂಟ್ ಮಾಡಿದ್ದನ್ನು, ದಿಸ್ ಈಸ್ ವೆರಿ ಬಿಗ್ಗೆಸ್ಟ್ ಇಶ್ಯೂ ಇನ್ ದಿ ಕರ್ನಾಟಕ. if you want to safeguard the life of the women and men, unnatural deaths, the state government having the power and duty towards the investigation of that particular offences and arrest the particular persons and investigate and enquiry the papers. ಯಾರೇ ಇರಲಿ ಅದರಲ್ಲಿ, ಯಾರೇ ಇನ್ವಾಲ್ವ್ ಆಗಿರಲಿ, ಯಾರು ಇನ್ವಾಲ್ವ್ ಆದರೂ ಅರೆಸ್ಟ್ ಮಾಡಬೇಕು. ಜೈ ಹಿಂದ್, ಜೈ ಕರ್ನಾಟಕ. ಮಿಸ್ಟರ್ ನಾಗರಾಜ್ ಕುಡ್ಪ್ಲಿ, an advocate, agriculturist and an artist, Ukadagathri, residing at Ronay Mannor. ಜೈ ಹಿಂದ್, ಜೈ ಕರ್ನಾಟಕ.